Hi everyone, welcome back to Divya Creations. ನಾನು ಇವತ್ತೊಂದು ಸಿಂಪಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್ ಇದು. ಫಸ್ಟಿಗೆ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಆದಮೇಲೆ ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಲಾಕ್ ಮಾಡಿದ್ದೀವಲ್ಲ, ಅದೇ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಸೊ ನೋಡಿ, 2 ಚೈನು ಮತ್ತು ಒಂದು ಡಬಲ್ ಕ್ರೋಶ ಹಾಕಿದ್ದೀವಿ. ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ಳೋಣ. ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಒಂದು ಸಲ ದಾರನ ತೊಗೋಬೇಕು. ದಾರನ ತೊಗೊಂಡು ನೀಡಲ್ನ ಸ್ಯಾರಿಗೆ ಹಾಕಿ ಸ್ಯಾರಿಯಿಂದ ಮತ್ತೆ ದಾರ ವಾಪಸ್ ತೊಗೊಂಬರೋಣ. ದಾರ 3 ಇದೆ ಇವಾಗ. ಫಸ್ಟಿಗೆ 2 ದಾರನ ಒಂದು ಮಾಡಬೇಕು, ನೆಕ್ಸ್ಟು 2 ದಾರನ ಒಂದು ಮಾಡಬೇಕು. ಇದಕ್ಕೆ ನಾವು ಡಬಲ್ ಕ್ರೋಶ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಈ ಕಡೆ 2 ಈ ಕಡೆ 2 ಡಬಲ್ ಕ್ರೋಶ ಆಯಿತು. ಮತ್ತೆ ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಟೋಟಲ್ ನಾನಿಲ್ಲಿ 5 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ, 5 ಡಬಲ್ ಕ್ರೋಶ ಆಯಿತು. ಮಧ್ಯ ಒಂದು ಚೈನ್ ಇದೆ. ಸೊ ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತೊಗೊಂಡು ಇಲ್ಲೇ ಪಕ್ಕದಲ್ಲೇ ಸ್ಲ್ಯಾಂಟಾಗೆ ವಿ ಶೇಪಲ್ಲಿ ನಾನು ಇದನ್ನು 2 ಚೈನ್ ಆಗೋಷ್ಟು ಸ್ಪೇಸ್ನ ಬಿಟ್ಟು ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ನೋಡಿ, ಈ ಥರ. ನೆಕ್ಸ್ಟು 1 2 3 4 5 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಒಂದು ಸಲ ಸೂಜಿ ಮೇಲೆ ದಾರನ ತೊಗೊಂಡು ಇಲ್ಲಿ ಸ್ಲ್ಯಾಂಟಾಗಿ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಅಲ್ಲೇ ನಾನು ನೀಡಲ್ನ ಹಾಕಿ ದಾರನ ತೊಗೊಂಬಂದು ಇನ್ನೂ ಒಂದು ಡಬಲ್ ಕ್ರೋಶನ ಸೇಮ್ ಪಾಯಿಂಟ್ಗೆ ಹಾಕ್ಕೊಳ್ತೀನಿ. ಸೊ ನಮಗಿಲ್ಲೊಂದು ವಿ ಶೇಪ್ ಡಿಸೈನ್ ಬರುತ್ತೆ ನೋಡಿ. ಈ ಥರ ವಿ ಶೇಪಲ್ಲಿ ಒಂದು ಲೂಪ್ ಬರುತ್ತೆ. ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ಳೋಣ. ಮತ್ತು ನಾನು ಸೂಜಿ ಮೇಲೆ ಒಂದು ಸಲ ದಾರನ ತೊಗೊಂಡು ಇಲ್ಲಿಂದ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಸ್ಟ್ರೇಟಾಗಿ ನಾನು ಇದನ್ನು ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ ನೋಡಿ, ಈ ಥರ. ನೆಕ್ಸ್ಟು ಮತ್ತೆ ಸೂಜಿ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ಇನ್ನೂ 2 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಟೋಟಲಿ ನಾನಿಲ್ಲಿ 3 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ನೋಡಿ, ಈ ಥರ 3 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಆದಮೇಲೆ 2 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಚೂರು ಸ್ಪೇಸ್ನ ಬಿಟ್ಟು ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿ ಹಾಕುವಂಥ ಒಂದು ಡಿಸೈನ್ ಇದು. ಇವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಅಷ್ಟು ಈಸಿಯಾಗಿದೆ. ಏನು ಕನ್ಫ್ಯೂಷನ್ ಇಲ್ಲ, ನೋಡ್ಕೋಬೇಕು ಅಷ್ಟೇ. ಹೆಂಗೆ ಹಾಕ್ತಾಯಿದ್ದೀವಿ ಅಂತ ನೋಡ್ಕೊಂಬಿಟ್ರೆ ತುಂಬಾ ಈಸಿ. ನೋಡಿ, ಇವಾಗ 5 ಡಬಲ್ ಕ್ರೋಶ ಆಯ್ತಲ್ವಾ. 1 2 3 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರನ ತೊಗೊಂಡು ಸ್ಟ್ರೇಟಾಗಿ ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ನಾನು ಇದನ್ನು ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ನೋಡಿ, ಈ ಥರ. ಮತ್ತು ನಾನು ಸೂಜಿ ಮೇಲೆ ದಾರನ ತೊಗೊಂಡು ಇಲ್ಲೇ ನಾನು ಇನ್ನೂ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನಾನಿಲ್ಲಿ 2 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಒಂದೇ ಒಂದು ಚೈನ್ ಹಾಕ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ಚೂರು ಸ್ಪೇಸ್ನ ಬಿಟ್ಟು 3 ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ, ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಆಗಿರೋದ್ರಿಂದ ಕ್ವಿಕ್ಕಾಗಿ ಹಾಕ್ಬಿಡ್ಬೋದು. 1-2 ಅವರ್ಸಲ್ಲೇ ಒಂದು ಡಿಸೈನ ಕಂಪ್ಲೀಟ್ ಮಾಡಿಬಿಡ್ಬೋದು. ಸೊ ನೋಡಿ, ಈ ಥರ ಆಯ್ತಲ್ವಾ. ಈಗೇನು ನಾನು ಸೂಜಿ ಮೇಲೆ ದಾರನ ತೊಗೊಂಡು ಸ್ಲ್ಯಾಂಟಾಗಿ 2 ಚೈನ್ ಆಗುವಷ್ಟು ಸ್ಪೇಸ್ನ ಬಿಟ್ಟು ಸ್ಲ್ಯಾಂಟಾಗಿ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೆಕ್ಸ್ಟು 1 2 3 4 5 5 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶ ಹಾಕ್ಕೊಳ್ತೀನಿ ಇದೇ ಪಾಯಿಂಟಿಗೆ. ಸೊ ಇದೇ ಥರ ಹೋಲ್ ಡಿಸೈನ್ ನಾವು ಹಾಕ್ತಾ ಹೋಗಬೇಕು. ಹೋಲ್ ಬೇಸು ನಾವು ಇದೇ ಥರ ಹಾಕ್ತಾ ಹೋಗಬೇಕು. ನೋಡಿ, ಇಲ್ಲೊಂದು ವಿ ಶೇಪ್ ಬಂತು, ಇಲ್ಲೊಂದು ವಿ ಶೇಪ್ ಬಂತು, ಮಧ್ಯ ಇದು ಕುಚ್ಚು ಕಟ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ ಇಲ್ಲಿ ಎಗೈನ್ ನಾನು 5 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ. 2 ಟೈಮ್ಸು ಡಬಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ದಾರನ. ನೋಡಿ, ಈ ಥರ ಒಂದು ಸ್ಪ್ಲಿಟ್ ಚೈನ್ ಹಾಕ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ಲಾಕ್ ಮಾಡೋಕ್ಕೆ. ಫಸ್ಟ್ ಒಂದು ಡಬಲ್ ಕ್ರೋಶ ಮೇಲೆ ನಾನು ಲಾಕ್ ಮಾಡ್ತಾಯಿದ್ದೀನಿ, ಒಂದು ಸಿಂಗಲ್ ಕ್ರೋಶ. ನೋಡಿ, ನೆಕ್ಸ್ಟ್ ಒಂದು ಡಬಲ್ ಕ್ರೋಶ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಆಯಿತು. ಇವಾಗ ಇಲ್ಲೊಂದು ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ ಚೈನಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಸೊ ಟೋಟಲ್ ನಾವಿಲ್ಲಿ 3 ಸಿಂಗಲ್ ಕ್ರೋಶ ಹಾಕಿದ್ದೀವಿ. ನೋಡಿ, ಇಲ್ಲಿ 3 ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡಿದ್ದೀವಲ್ಲ. ನೆಕ್ಸ್ಟು
ಮತ್ತೆ ನಾನು ಸೂಜಿ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಇದೇ ಒಂದು ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು 3 ದಾರ ಇದೆಯಲ್ಲ ಈ 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡೋಣ. ಈ ಥರ ಆಯ್ತಲ್ವಾ. ನೆಕ್ಸ್ಟು ಸ್ವಲ್ಪ ದಾರ ಉದ್ದ ಎಳ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಮತ್ತೆ ನಾನು ಸೂಜಿ ಮೇಲೆ 2 ಸಲ ದಾರನ ತೊಗೊಳ್ತೀನಿ. 2 ಸಲ ದಾರನ ತೊಗೊಂಡು ಈ 5 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ದಾರ ಇವಾಗ 4 ಆಗುತ್ತೆ. ಸೊ 4ರಲ್ಲಿ ಫಸ್ಟಿಗೆ 2 ಒಂದು ಮಾಡೋಣ. ನೆಕ್ಸ್ಟ್ ಇನ್ನೆರಡು ದಾರನ ಒಂದು ಮಾಡೋಣ. ನೆಕ್ಸ್ಟ್ ಇನ್ನೆರಡು ದಾರ ಒಂದು ಮಾಡೋಣ. ಈ ಥರ ಒಂದು ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಇದೇ ಥರ ನಾನಿಲ್ಲಿ ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ತ್ರಿಬಲ್ ಕ್ರೋಶ ಡಬಲ್ ಕ್ರೋಶ ಹಾಕೋದು ಗೊತ್ತಿಲ್ಲ ಅನ್ನೋದಾದರೆ ಈಗಾಗಲೇ ನನ್ನ ಚಾನಲಲ್ಲಿ ಟ್ಯುಟೋರಿಯಲ್ಸ್ನ ಮಾಡಿದ್ದೀನಿ. 1 2 3 4 ಟ್ಯುಟೋರಿಯಲ್ಸ್ ಇದೆ. ಅಲ್ಲಿ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಲಾಕ್ ಮಾಡೋದು ಹೇಗೆ ಬೇಸಿಕ್ ಸ್ಟಿಚ್ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಕ್ರೋಶ ಡಿಸೈನ್ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೋಡಿ 5 ತ್ರಿಬಲ್ ಕ್ರೋಶ ಆಯಿತು. ಇವಾಗ ಒಂದು ಚೈನ್ ಹಾಕ್ಕೊಳ್ತೀನಿ. ಒಂದು ಚೈನ್ ಆದಮೇಲೆ ಇದೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡ ಆ್ಯಡ್ ಆದಮೇಲೆ ಬೀಡ್ ಲಾಕು. ನೆಕ್ಸ್ಟು ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಆದಮೇಲೆ ಲಾಸ್ಟು ಇಲ್ಲೊಂದು ಲಾಕ್ ಇದೆ ಅಲ್ಲ, ಚೈನ್ ಇದೆ ಅಲ್ಲ, ಇಲ್ಲಿಗೆ ನಾನು ಈ ತ್ರಿಬಲ್ ಕ್ರೋಶ ಎಂಡ್ ಆಗಿದೆ ಅಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಒಂದು ಹಾಕ್ಕೋಬೇಕು. ಇವಾಗ ನಮಗಿಲ್ಲಿ ಪಿಕೋ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟು ಇದೇ ಥರ ಮತ್ತೆ 5 ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಇಲ್ಲಿ 5 ತ್ರಿಬಲ್ ಕ್ರೋಶ ಹಾಕಿದೆ. ಇವಾಗ ನಾನು ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲೊಂದು ಬೀಡ್ ಹಾಕಿದ್ದೀನಿ. ಬೀಡ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ನಾನು ಸೂಜಿ ಮೇಲೆ ದಾರನ ತೊಗೊಂಡು ಈ ಒಂದು ಚೈನ್ ಗ್ಯಾಪ್ ಇದಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ ಈ ಥರ ಒಂದು ಹಾಫ್ ಡಬಲ್ ಕ್ರೋಶ, ಮತ್ತು ಇಲ್ಲಿ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೆಕ್ಸ್ಟು ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಈ ಒಂದು ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಡಬಲ್ ಕ್ರೋಶ ಮೇಲೆ ನಾವು ಯಾವುದೇ ಸ್ಟಿಚ್ನ ಹಾಕ್ತಾ ಇಲ್ಲ. ಸೊ ಈಗ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಕುತ್ಕೋತದೆ. ನೆಕ್ಸ್ಟು ಕ್ರೋಶ ಇದೆಯಲ್ಲ, ಈ ಡಬಲ್ ಕ್ರೋಶ ಸೆಂಟರ್ಗೆ ನಾವು ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೆಂಟರ್ಗೆ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟು ಇಲ್ಲಿ 3 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಈ 3 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ, ಇಲ್ಲಿ 3 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಇಲ್ಲಿ ಕುಚ್ಚು ಕಟ್ಕೊಳ್ಳೋದಕ್ಕೆ ನಮಗೆ ಸ್ಪೇಸು. ನೆಕ್ಸ್ಟು 2 ಡಬಲ್ ಕ್ರೋಶ ಇದೆಯಲ್ಲ, ಇದೆರಡರ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ ನೆಕ್ಸ್ಟು ಇಲ್ಲಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಈ ಒಂದು ಚೈನ್ ಗ್ಯಾಪಿಗೆ ಇನ್ನೂ ಒಂದು ಸಿಂಗಲ್ ಕ್ರೋಶ. ಸೊ ನೆಕ್ಸ್ಟು ಸೂಜಿ ಮೇಲೆ ದಾರನ ತಗೊಂಡು ಈ ವಿ ಶೇಪ್ ಪಕ್ಕದಲ್ಲಿ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ನಾನು ಹಾಫ್ ಡಬಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಅದೇನು ವಿ ಶೇಪ್ ಮಾಡಿದ್ದೀವಲ್ಲ ಇಲ್ಲಿ, ಇದ್ರ ಮೇಲೆ ನಾವು ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಈ ವಿ ಶೇಪ್ ಇದೆಯಲ್ಲ, ಇದ್ರ ಮೇಲೆ ನಾವು ತ್ರಿಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಸೊ ಫಸ್ಟ್ ಒಂದು ಮಾಡಿದ್ದೀವಲ್ಲ ಅದೇ ಥರನೇ ಬರುತ್ತೆ. ಸೊ ನೋಡಿ ಈ ಥರ ಬರುತ್ತೆ. ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ಡಬಲ್ ಕ್ರೋಶ ಇರುತ್ತಲ್ಲ, 2 ಡಬಲ್ ಕ್ರೋಶ, ಅದೆರಡರ ಮಧ್ಯೆ ಒಂದು ಚೈನ್ ಹಾಕ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕು. 2 ಚೈನ್ ಹಾಕಿ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಹೀಗೆ ಕಾಣಿಸುತ್ತೆ, ಕುಚ್ಚಾಕ್ದಿರಾ. ಸಿಂಪಲ್ ಆಗಿದೆ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಕುಚ್ಚಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಫೈನಲ್ ಲುಕ್ ಹೀಗಿದೆ. ತುಂಬಾ ಈಸಿಯಾಗಿದೆ, ತುಂಬ ಸಿಂಪಲ್ ಡಿಸೈನ್ ಆದ್ರೂ ತುಂಬ ಪ್ರಿಟಿಯಾಗಿ ಕಾಣಿಸ್ತಿದೆ ಡಿಸೈನು. ಸೊ ಇಲ್ಲಿ ಸ್ವಲ್ಪ ರಿಂಕಲ್ ಬಂದಂಗೆ ಆಗಿದೆ ಅಲ್ವಾ. ಸೊ ಇದು ನೀವು ಸ್ಯಾರಿಗೆ ಹಾಕಿದ್ರೆ ಈ ಥರ ಬರಲ್ಲ. ನಾನು ಶ್ಯಾಂಪಲ್ ಪೀಸಲ್ಲಿ ಟ್ರೈ ಮಾಡಿರೋದ್ರಿಂದ ಈ ಥರ ಕಾಣಿಸ್ತಿದೆ. ಸ್ಯಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ನಿಮಗೆ ಎಕ್ಸ್ಟ್ರಾ ಇನ್ನೂ ಗ್ರ್ಯಾಂಡಾಗಿ ಬೇಕು ಸಿಂಪಲ್ ಡಿಸೈನ್ ಆದ್ರೂ ಅಂತ ಹೇಳಿದ್ರೆ ಇಲ್ಲಿ ನೀವು ಸ್ಟೋನ್ ಚೈನ್ನ ಅಂಟಿಸ್ಕೊಳ್ಳಿ. ಇಲ್ಲಿ ಸ್ವಲ್ಪ ಈ ಥರ ಸ್ಟೋನ್ ಚೈನ್ನ ಅಂಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ, ತುಂಬಾ ಪ್ರಿಟಿಯಾಗಿದೆ. ಈ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.